ತವರು ಮೈಸೂರಿನಲ್ಲೇ 2500 ಕೋಟಿ ಹಗರಣ ಬೆಳಕಿಗೆ ಬಂದಿದೆ. ರಾಜ್ಯದಲ್ಲೇ ಇದು ಅತಿ ದೊಡ್ಡ ಬಹುಕೋಟಿ ಹಗರಣ ಅಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯನವರ ತವರು ಮೈಸೂರಿನಲ್ಲೇ ಮೂಡಾದಲ್ಲಿ 2500 ಕೋಟಿಯ ಬಹುಕೋಟಿ ಹಗರಣ ಆರೋಪ ಕೇಳಿ ಬಂದಿದೆ. ಇದರ ಬಗ್ಗೆ ನ್ಯೂಸ್ 18 ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ನ್ಯೂಸ್ 18 ನ ವರದಿ ಬಳಿಕ ಮತ್ತೆ ಪ್ರಭಾವಿ ಅಧಿಕಾರಿಗಳ ಎತ್ತಂಗಡಿಯನ್ನ ಮಾಡಲಾಗಿರುವಂತದ್ದು. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಜಿಟಿ ದಿನೇಶ್ ಕುಮಾರ್, ಎಂಯುಡಿಎ ಮೂಡಾದ ಕಾರ್ಯದರ್ಶಿ ಶೇಖರ್ ಎತ್ತಂಗಡಿ ಮಾಡಲಾಗಿರುವಂತದ್ದು. ಇವರಿಬ್ರು ಕೂಡ ಭೈರತಿ ಸುರೇಶ್ ಇವತ್ತು ಯಾವಾಗ ಈ ಪ್ರಕರಣ ಈ ಒಂದು ಹಗರಣ ಬೆಳಕಿಗೆ ಬರುತ್ತೆ ನೋಡಿ, ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರಲ್ಲಿ ಹೋಗಿ ಒಂದಷ್ಟು ಮಾತುಕತೆಯನ್ನು ನಡೆಸಿ ಶಾಸಕರಿರಬಹುದು ಅಥವಾ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾರೆ. ಅದಾದ ಮೇಲೆ ಇದೀಗ ಪ್ರಮುಖ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಿರುವಂತದ್ದು. ಇಬ್ಬರು ಐಎಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆಗೂ ಆದೇಶವನ್ನು ಹೊರಡಿಸಿದ್ದಾರೆ. ಒಬ್ಬೊಬ್ಬರನ್ನೇ ಕರೆದು ವಿಚಾರಣೆಯನ್ನ ಮಾಡ್ತಿದ್ದಾರೆ ತನಿಖಾಧಿಕಾರಿಗಳು. ಮೈಸೂರಿನಲ್ಲಿ ನಡೆದಿರುವಂತಹ ಒಂದು ಹಗರಣ ಇದು. ಮೈಸೂರಿನ ಮೂಡಾದಲ್ಲಿ 2500 ಕೋಟಿ ಹಗರಣ ಇದೀಗ ಬೆಳಕಿಗೆ ಬಂದಿರುವಂತದ್ದು. 100-200 ಕೋಟಿಯಲ್ಲ, 2500 ಕೋಟಿ. ಇದರಲ್ಲಿ ಕಾರ್ಯದರ್ಶಿ ಶೇಖರ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಅದರ ಜೊತೆಗೆ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಇವರ ನೇತೃತ್ವದಲ್ಲೇ ಖಾತೆಯನ್ನು ಮಾಡಿಕೊಡಲಾಗಿದೆ, ಜಾಗವನ್ನು ಹಂಚಿಕೆ ಮಾಡಲಾಗಿದೆ ಅನ್ನುವ ಆರೋಪ ಕೇಳಿ ಬಂದಿತ್ತು. ಸದ್ಯಕ್ಕೆ ಇವರಿಬ್ಬರ ಎತ್ತಂಗಡಿ ಕೂಡ ಆಗಿರುವಂತದ್ದು. ಅದರ ಜೊತೆಗೆ ಇದರ ಬಗ್ಗೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡೋದಕ್ಕೆ ಇಬ್ಬರು ಐಎಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆಗೂ ತಂಡವನ್ನು ರಚನೆ ಮಾಡಲಾಗಿದೆ. ತನಿಖೆಗೆ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 2500 ಕೋಟಿ ಹಗರಣ ಬೆಳಕಿಗೆ ಬಂದಿದೆ. ಪ್ರಮುಖವಾಗಿ ಇದರಲ್ಲಿ ಮೂಡಾದ ಆಯುಕ್ತರು ಜೊತೆಗೆ ಇನ್ನೂ ಕೆಲವರು ಭಾಗಿಯಾಗಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅದರಲ್ಲೂ ಸಿಎಂ ಅವರ ಆಪ್ತ ಕೆ ಮರಿಸ್ವಾಮಿ ಅನ್ನುವ ವ್ಯಕ್ತಿ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ, ಶಾಮೀಲಾಗಿದ್ದಾರೆ. ಅದರ ಅಧ್ಯಕ್ಷರು ಇವರು. ಸೊ ಇವರು ಕೂಡ ಶಾಮೀಲಾಗಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 2500 ಕೋಟಿ ಹಗರಣ ಹೇಗಾಯಿತು? ಸಿಎಂ ತವರಲ್ಲಿ ಸಿಎಂ ಆಪ್ತನಿಂದಲೇ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ದು ಹೇಗೆ? ನ್ಯೂಸ್ 18 ಬಯಲು ಮಾಡಿದ ಎಕ್ಸ್ಕ್ಲೂಸಿವ್ ವರದಿಯ ಬಗ್ಗೆ ಯಾರೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಗರಣ. ಸಿಎಂ ಸಿದ್ದು ತವರಲ್ಲಿ 2500 ಕೋಟಿ ಭ್ರಷ್ಟಾಚಾರ. ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಸ್ಫೋಟವಾಗಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಂದಾಜು 2500 ಕೋಟಿ ಹಗರಣ ನಡೆದಿರುವ ಬಗ್ಗೆ ಆರೋಪ ಕೇಳಿ ಬಂದಿದ್ದು, ನಿಯಮ ಮೀರಿ ಪರಿಹಾರ ನಿವೇಶನ ಹಂಚಿಕೆ ಮಾಡಿದ ಆರೋಪ ಎದುರಾಗಿದೆ. ಮೈಸೂರಿನ ಕೃಷ್ಣರಾಜ ಕ್ಷೇತ್ರದ ಬಿಜೆಪಿ ಶಾಸಕ ಶ್ರೀವತ್ಸ ಅವರು ಮೂಡಾ ಹಗರಣದ ಬಗ್ಗೆ ಧ್ವನಿ ಎತ್ತಿದ್ದು, ಮೂಡಾ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಯಾರ ಗಮನಕ್ಕೂ ತಾರದೆ ಅಕ್ರಮ ಮಾಡಿದ್ದಾರೆ, ಸಮಗ್ರ ತನಿಖೆ ಬಳಿಕ ಸತ್ಯಾಂಶ ಹೊರಬೀಳಬೇಕು ಅಂತ ಆಗ್ರಹ ಮಾಡಿದ್ರು. ವಿಧಾನ ಪರಿಷತ್ನ ಸದಸ್ಯರಾದ ಎಚ್ ವಿಶ್ವನಾಥ್, ಸಿಟಿ ರವಿ ಕೂಡ ತನಿಖೆಗೆ ಆಗ್ರಹ ಮಾಡಿದ್ದಾರೆ. ಇವರಿಗೆ ಕನ್ಸಲ್ ಬಿದ್ದಿತ್ತ 7ನೇ ತಾರೀಕೆ ರೆಕಾರ್ಡ್ ಮಾಡಿ ಆದೇಶ ಪತ್ರವನ್ನು ಹೊರಡಿಸಿ ಮಾಡಿರುವಂಥದ್ದು. ಅಂದರೆ ಇದು ಎಲ್ಲೋ ಒಂದು ಕಡೆ ಮಾಡ್ತಾ ಇದ್ದಾಗ, ಕಳ್ಳನಿಗೆ ತಪ್ಪು ಮಾಡ್ತಾ ಇದ್ದಾಗ ಗೊತ್ತಾಗಲ್ಲ ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಅಂತ. ಆ ರೀತಿಯಲ್ಲಿ ಇದು ಆಗಿದೆ ಅನ್ನೋದನ್ನು ಗಮನಿಸಿದೆ. ಮತ್ತು ನಮ್ಮ ಮೂಡಾದ ಅಧ್ಯಕ್ಷರ ಹತ್ರ ಮಾತಾಡಿದೆ, ಅವರು ಇದನ್ನು ಒಪ್ಪಿರಲಿಲ್ಲ. ಹಾಗಾಗಿ ಇದನ್ನು ಪತ್ರವನ್ನು ಬರೆಯೋಣ ಅಂಥೇಳಿ ಮುಖ್ಯ ಕಾರ್ಯದರ್ಶಿಯವರಿಗೆ ಮತ್ತು ರಾಜ್ಯದ ನಮ್ಮ ನಗರಾಭಿವೃದ್ಧಿ ಪ್ರಧಾನ ಕಾರ್ಯದರ್ಶಿಯವರಿಗೆ ಕಂಪ್ಲೇಂಟನ್ನು ದಾಖಲು ಮಾಡಿ ಬಂದಿದ್ದೀನಿ. ಮೂಡಾದ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಈ ಡಾಕ್ಟರ್ ಯತೀಂದ್ರ ಗ್ಯಾಂಗ್ ಸಂಪೂರ್ಣ ಸಹಕಾರದೊಂದಿಗೆ ಇವರು ದಿನೇಶ ಏನು ಮಾಡಿದ್ದಾರೆ ಅಧಿಕಾರಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಅಂತ ಅಂದರೆ ಸುಮಾರು 5,000 ಕೋಟಿಗೂ ಮೀರಿದಂಥ ಭ್ರಷ್ಟಾಚಾರ ಅಲ್ಲಿ ನಡೆದೋಗಿದೆ ಅಂತ ಕಡೆಗೆ. ಈ 50-50 ಎಲ್ಲಿದೆ ಇದು? ಬ್ರೋಕರ್ಸ್ಗಳು ಅವರು ಎಲ್ಲ ಅರೆಸ್ಟ್ ಆಗಬೇಕು, CBIಗೆ ರೆಫರ್ ಮಾಡಿ. ಅಕ್ರಮವಾಗಿ ನಿವೇಶನ ಹಂಚಿಕೆ ಆರೋಪ ಮಾಡಲಾಗಿದೆ.
ಅಧಿಕಾರಿಗಳು ರಾಜಕಾರಣಿಗಳ ಸಂಬಂಧಿಕರಿಗೆ ಸೈಟ್ ಅನ್ನ ಕೊಡಲಾಗಿದೆಯಂತೆ. ಮೂಡಾಗೆ ಸುಮಾರು 3,000 ಕೋಟಿ ನಷ್ಟವಾಗಿದ್ದು 2019ರಲ್ಲಿ ಕಾಂತರಾಜು ಆಯುಕ್ತರಾಗಿದ್ದಾಗ ಮೂಡಾ ಬಳಿ 9,000 ನಿವೇಶನಗಳು ಇದ್ವು. ಅದರಲ್ಲಿ 5,000ಕ್ಕೂ ಹೆಚ್ಚು ನಿವೇಶನಗಳು ಸೇಲ್ ಮಾಡಲಾಗಿದೆ. ಹಿಂದಿನ ಬಿಜೆಪಿ ಸರ್ಕಾರವಿದ್ದಾಗಲೂ ಕೂಡ ಹಗರಣ ನಡೆದಿದೆ ಅಂತ ಆರೋಪಿಸಲಾಗಿದೆ. ಮೂಡಾ ಆಯುಕ್ತ ದಿನೇಶ್ ಅಕ್ರಮದಲ್ಲಿ ಭಾಗಿಯಾಗಿದ್ದು ಎಂಎಲ್ಸಿ ಸಿಎನ್ ಮಂಜೇಗೌಡ ಮೇಲೂ ಆರೋಪ ಕೇಳಿಬಂದಿದೆ. ಮೂಡಾದಲ್ಲಿ ಸೈಟ್ ಹಂಚಿಕೆ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ, ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್, ಮೂಡಾ ಅಧ್ಯಕ್ಷ ಮಾರೇಗೌಡ, ಮೂಡಾ ಸದಸ್ಯ ಸಿಎನ್ ಮಂಜೇಗೌಡ, ಮೂಡಾ ಆಯುಕ್ತ ದಿನೇಶ್ ಕುಮಾರ್, ಮೂಡಾ ಹಿಂದಿನ ಅಧ್ಯಕ್ಷ ಎಚ್.ವಿ. ರಾಜೀವ್, ಹಿಂದಿನ ಆಯುಕ್ತ ನಟೇಶ್, ಎಂಎಲ್ಸಿ ಡಾಕ್ಟರ್ ಯತೀಂದ್ರ, ಶಾಸಕ ಹರೀಶ್ ಗೌಡ, ಸಿಎಂ ಆಪ್ತ ರಾಕೇಶ್ ಪಾಪಣ್ಣ, ದಲ್ಲಾಳಿ ಉತ್ತಮ್ ಗೌಡ, ದಲ್ಲಾಳಿ ಮೋಹನ್, ಹೊರಗುತ್ತಿಗೆ ನೌಕರರು ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅವ್ಯವಹಾರದ ಬಗ್ಗೆ ನ್ಯೂಸ್ 18ನಲ್ಲಿ ವರದಿ ಆಗ್ತಿದ್ದ ಹಾಗೆ ಎಚ್ಚೆತ್ತ ಸಚಿವ ಭೈರತಿ ಸುರೇಶ್ ಜೆಎಲ್ಬಿ ರಸ್ತೆಯ ಮೂಡಾ ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ನಡೆಸಿದ್ರು. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಜೊತೆ ತುರ್ತು ಸಭೆಯನ್ನು ನಡೆಸಿದ ಬಳಿಕ ಶಿಸ್ತು ಕ್ರಮದ ಭರವಸೆಯನ್ನ ಕೈಗೊಳ್ಳಲಾಯಿತು. ಸಭೆ ಬಳಿಕ ಮಾತನಾಡಿದ ಸಚಿವ ಭೈರತಿ ಸುರೇಶ್ 50-50 ಅನುಪಾತದ ಅಡಿಯಲ್ಲಿ ಹಂಚಿಕೆ ಆಗಿರುವ ನಿವೇಶನಗಳನ್ನು ರದ್ದು ಮಾಡುವುದಾಗಿ ಘೋಷಣೆ ಮಾಡಿದ್ರು. ಇನ್ನು ಮೂಡಾ ಆಯುಕ್ತರು, ಕಾರ್ಯದರ್ಶಿ ಹಾಗೂ ಇಂಜಿನಿಯರ್ ಸೇರಿದಂತೆ ಈ ಅಕ್ರಮದಲ್ಲಿ ಶಾಮೀಲಾದ ಅಧಿಕಾರಿಗಳ ಎತ್ತಂಗಡಿಗೆ ನಿರ್ಧಾರ ಮಾಡಲಾಗಿದೆ ಅಂದ್ರು. ತಪ್ಪಿರ್ಲಿ ಬಿಡ್ಲಿ, ಯಾರು ಕಮಿಷನರ್ ಇಲ್ಲಿದ್ದಾರೆ, ಸೆಕ್ರೆಟರಿ ಯಾರು ಇದ್ದಾರೆ, ಇಂಜಿನಿಯರ್ ಯಾರಿದ್ದಾರೆ, ಅವ್ರು ತಪ್ಪಿರ್ಲಿ ಬಿಡ್ಲಿ, ಅವ್ರನ್ನ ನಾಳೆ ಅಲ್ಲ ಆದರೆ ಇವತ್ತೇನೆ ಟ್ರಾನ್ಸ್ಫರ್ ಮಾಡಿ ಈ ಕ್ಷಣಕ್ಕೆ ಈ ಜಾಗದಿಂದ ಆಚೆ ಕಳಿಸ್ತೀವಿ. ಪಾರದರ್ಶಕವಾಗಿ ಎನ್ಕ್ವೈರಿ ಮಾಡಿ ತಪ್ಪಿತಸ್ಥರ ಕಂಡು ಬಂದರೆ ಇನ್ನೂ ಉಗ್ರವಾದ ಶಿಕ್ಷೆಯನ್ನು ಕೊಡುವಂಥ ಕೆಲಸ ಮಾಡಿ. ಇಬ್ಬರು ಐಎಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ನಡೆಯಲಿದ್ದು, ತನಿಖಾ ವರದಿ ಬರುವವರೆಗೂ ಮೂಡಾ ಸಭೆ ನಡೆಸದಂತೆ ಸೂಚನೆಯನ್ನ ಕೊಡಲಾಯಿತು. ತಿಂಗಳ ಒಳಗೆ ವರದಿಯನ್ನ ನೀಡಲು ಸೂಚನೆಯನ್ನ ನೀಡಲಾಯಿತು. ತನಿಖಾ ತಂಡಕ್ಕೆ ನೆರವನ್ನ ನೀಡಲು ಮೂಡಾ ಆಯುಕ್ತರಿಗೆ ಕಟ್ಟಪ್ಪಣೆ ಹೊರಡಿಸಲಾಯಿತು. ಈ ಎನ್ಕ್ವೈರಿ ಮಾಡಲಿಕ್ಕೆ ತಿಂಗಳಾನ್ಗಟ್ಲೆನೂ ತಗೊಳಲ್ಲ, ವರ್ಷಾನ್ಗಟ್ಲೆನೂ ತಗೊಳಲ್ಲ. ಇನ್ನೊಂದು 3 ವಾರ ಮ್ಯಾಕ್ಸಿಮಮ್ ಅಥವಾ 4 ವಾರದಲ್ಲಿ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ ಇಡ್ತೀವಿ. ಅಲ್ಲಿ ತನಕ 1 ವರ್ಷ ಅಲಾಟ್ಮೆಂಟ್ ಮಾಡಿದ್ರೆ ಎಲ್ಲ ಅಲಾಟ್ಮೆಂಟ್ಸನ್ನು ನಾನು ಅಮಾನತು. ಆನಂದ್ ಕೆಎಸ್, ನ್ಯೂಸ್ 18 ಮೈಸೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.